ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿರ್ಬೋದು, ಹೊಸ ಫೋನ್ ತಗೊಂಡಾಗ ಮೊಬೈಲಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಮೊಬೈಲ್ ಹೀಟ್ ಆಗ್ತಿರಲಿಲ್ಲ, ಹ್ಯಾಂಗ್ ಆಗ್ತಿರಲಿಲ್ಲ. ಯಾವುದೇ ಗೇಮ್ ಆಡಬೇಕಾದ್ರೆ ಅಥವಾ ಮಲ್ಟಿ ಟಾಸ್ಕ್ ಮಾಡಬೇಕಾದ್ರೆ ಅಥವಾ ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ, ಮೂವಿ ನೋಡಬೇಕಾದ್ರೆ ಯಾವುದೇ ರೀತಿಯಲ್ಲಿ ಹೀಟ್ ಆಗ್ತಿರಲಿಲ್ಲ. ಬಟ್ ಡೇ ಬೈ ಡೇ ಅಂದರೆ ಮೊಬೈಲನ್ನು ಯೂಸ್ ಮಾಡ್ತಾ 3 ತಿಂಗಳು, 6 ತಿಂಗಳು, 1 ವರ್ಷ ಆಗ್ತಿದ್ದಾಗೇ ಕಾಸ್ಟ್ಲಿ ಮೊಬೈಲಲ್ಲೂ ಕೂಡ ಮೊಬೈಲ್ ಹೀಟ್ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ನೀವು ಮೂವಿಯನ್ನು ನೋಡಬೇಕಾದ್ರೆ ಹೀಟ್ ಆಗುತ್ತೆ, ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ, ಬ್ರೌಸ್ ಮಾಡಬೇಕಾದ್ರೆ, ಯೂಟ್ಯೂಬ್ ವೀಡಿಯೋ ನೋಡಬೇಕಾದ್ರೆ, ಸ್ಪೆಷಲ್ಲಾಗಿ ನೀವು ಗೇಮ್ ಆಡ್ತಿದ್ರೆ ಗೇಮ್ ಆಡುವಾಗ ಮೊಬೈಲ್ ಒಮ್ಮೆಲೆ ಹೀಟ್ ಆಗುತ್ತೆ. ಇದಕ್ಕೆ ಏನು ರೀಸನ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಏನಕ್ಕೆ ನಿಮಗೆ ಹೊಸ ಫೋನ್ ತಗೊಂಡಾಗ ಹೀಟ್ ಆಗಲ್ಲ, ಅದೇ ಸ್ವಲ್ಪ ಟೈಮ್ ಯೂಸ್ ಮಾಡಿದ ನಂತರ ಮೊಬೈಲ್ ಹೀಟ್ ಆಗುತ್ತೆ ಒಮ್ಮೆಲೆ, ಯಾಕೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ 100ಕ್ಕೆ 100 ನಿಮಗೆ ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. 5 ಟಿಪ್ಸ್ ಮುಖಾಂತರ, 5 ಸೆಟ್ಟಿಂಗ್ ಮುಖಾಂತರ ನಿಮಗೆ ಯಾವ ರೀತಿ ಪರ್ಮನೆಂಟಾಗಿ ನಿಮ್ಮ ಮೊಬೈಲ್ ಕೂಲಾಗಿ ಇರುವ ಹಾಗೆ ನೀವು ಯಾವ ರೀತಿ ಮಾಡ್ಬೋದು. ಇಂಪಾರ್ಟೆಂಟ್ 5 ಸೆಟ್ಟಿಂಗ್, ಹೊಸ ಸೆಟ್ಟಿಂಗ್ ಅಂತ ಹೇಳ್ಬೋದು, ಯೂನಿಕ್ ಆದ ಸೆಟ್ಟಿಂಗ್. ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಿಗುತ್ತೆ. ಎಲ್ಲ ಫೋನಲ್ಲಿ ಸಿಗುವಂಥ ಈ 5 ಸೆಟ್ಟಿಂಗ್ ಮಾಡಿದರೆ ನಿಮ್ಮ ಫೋನ್ ಬಂದುಬಿಟ್ಟು ನೀವು ಎಷ್ಟೇ ಹೆವಿ ಗೇಮ್ ಮಾಡಿ ಅಥವಾ ವಿಡಿಯೋ ನೋಡಿ, ಇಂಟರ್ನೆಟ್ ಯೂಸ್ ಮಾಡಿ, ಮೂವೀಸ್ ವಾಚ್ ಮಾಡಿ, ನಿಮ್ಮ ಮೊಬೈಲ್ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ, ಕೂಲಾಗಿರುತ್ತೆ. ಯಾವ ರೀತಿ ನೀವು ಸೆಟ್ಟಿಂಗ್ ಮಾಡಬೇಕು, ನಿಮಗೆ ಯಾವುದೆಲ್ಲ ಫೋನಲ್ಲಿ ಮಾಡ್ಬೋದು, ಎಲ್ಲ ಫೋನಲ್ಲಿ ಮಾಡ್ಬೋದು. ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕಂದ್ರೆ ನಿಮಗೆ. ಸೊ ಈ ವಿಡಿಯೋ ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ. ಸೊ ಸ್ಪೆಷಲಾಗಿ ನಿಮ್ಮ ಮೊಬೈಲ್ ಹೀಟ್ ಆಗ್ತಿದ್ರೆ, ವಿನಾಕಾರಣ ಹೀಟ್ ಆಗ್ತಿದ್ರೆ ಅಥವಾ ಹೆವಿ ಏನಾದರೂ ಯೂಸ್ ಮಾಡಬೇಕಾದ್ರೆ ಹೀಟ್ ಆಗ್ತಿದ್ರೆ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಲಾಸ್ ಆಗುತ್ತೆ. ಗೈಸ್, ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಟ್ ಸಿಗುತ್ತೆ. ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಫ್ರೆಂಡ್ಸ್, ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಮೊಬೈಲ್ನ ನೇಮನ್ನು ಇಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಇಲ್ಲಿ ಸೆಂಡ್ ಮಾಡಿ. ಯಾವ ಫೋನ್ ಯೂಸ್ ಮಾಡ್ತಿದ್ರೆ ನಿಮ್ಮ ಮೊಬೈಲ್ ನೇಮ್ ಹಾಕಿ ಪ್ರತಿಯೊಬ್ಬರು ಇಲ್ಲಿ ಸೆಂಡ್ ಮಾಡಿ. ಅದೇ ರೀತಿಯಲ್ಲಿ ಯಾರೆಲ್ಲ ಹೊಸಬರಾಗಿ ನೋಡ್ತಿದ್ರಿ, ಫಸ್ಟ್ ಟೈಮ್ ನೋಡ್ತಿದ್ರಿ, ಪ್ರತಿಯೊಬ್ಬರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಕ್ಕೆ ನಾವು ಯಾವುದೇ ಒಂದು ವೀಡಿಯೋ ಹಾಕಿದ್ರು ಕೂಡ ಅದು ರಿಯಲ್ ಆಗಿ 100% ವರ್ಕ್ ಆಗುವಂಥ ವೀಡಿಯೋಸನ್ನು ಹಾಕ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋದಲ್ಲಿ 5 ಸೆಟ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ, ಪ್ಲಸ್ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ 5 ಸೆಟ್ಟಿಂಗನ್ನು ನೀವು ಮಾಡಿದ ನಂತರ ನಿಮ್ಮ ಮೊಬೈಲ್ ಬಂದುಬಿಟ್ಟು ಎಷ್ಟು ಕೂಲ್ ಆಗುತ್ತೆ ಅಂತ ಹೇಳಿದರೆ ನಿಮಗೆ ಶಾಕ್ ಆಗುತ್ತೆ. ಹೊಸ ಫೋನ್ ತಗೊಂಡಾಗ ಯಾವ ರೀತಿ ಕೂಲಾಗಿತ್ತು, ನಿಮ್ಮ ಮೊಬೈಲ್ ಹೀಟ್ ಆಗ್ತಿರಲಿಲ್ಲ, ಎಷ್ಟು ನೀವು ಯೂಸ್ ಮಾಡಿದ್ರು ಕೂಡ ಅದೇ ರೀತಿ ಕೂಲಾಗಿರುತ್ತೆ. 24 hours ನೀವು ಎಷ್ಟೇ ಹೆವಿ ಗೇಮ್ ಮಾಡಿದ್ರು ಕೂಡ ಇದು ನಿಮ್ಮ ಮೊಬೈಲ್ ಕೂಲಾಗಿರುತ್ತೆ. ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. 5 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. 5ರಲ್ಲಿ 5 ಸೆಟ್ಟಿಂಗ್ ಮಾಡಿದರೆ ಮಾತ್ರ ವರ್ಕ್ ಆಗುತ್ತೆ. ಜೊತೆಗೆ ಯಾರೆಲ್ಲ ವೀಡಿಯೋನ ಕೊನೆ ತನಕ ನೋಡ್ತಾರೆ ಅವರಿಗೆ ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ ಬೋನಸ್ ಸೆಟ್ಟಿಂಗ್ ಬಂದುಬಿಟ್ಟು ವೆರಿ ಯೂಸ್ಫುಲ್ ಆಗುತ್ತೆ. ಪ್ಲಸ್ ಮೊದಲೇ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಮಾಡಬೇಕಾಗಿರೋದು, ನಿಮ್ಮ ಫೋನಲ್ಲಿ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಇಲ್ಲಿ ಎಡಿಷ್ನಲ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಎಡಿಷ್ನಲ್ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಡೆವಲಪರ್ ಆಪ್ಷನ್ ಬಂದಿರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಡೆವಲಪರ್ ಆಪ್ಷನ್ ನಿಮ್ಮ ಫೋನಲ್ಲಿ ಕ್ರಿಯೇಟ್ ಆಗಿಲ್ಲ ಅಂದರೆ ಸಿಂಪಲ್ ಆಗಿ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಸೆಟ್ಟಿಂಗ್ ಹೋದ ನಂತರ ಕೆಳಗೆ ಅಲ್ಲಿ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿಲ್ಡ್ ನಂಬರ್ ಬರುತ್ತೆ. ಬಿಲ್ಡ್ ನಂಬರ್ ಮೇಲೆ 7 ಬಾರಿ 7 ಟೈಮ್ಸ್ ನೀವು ಕ್ಲಿಕ್ ಮಾಡ್ತಾ ಹೋದರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಮಾಡಿದ ನಂತರ ಇದನ್ನು ಈ ರೀತಿಯಾಗಿ ಇಲ್ಲಿ ಆನ್ ಮಾಡ್ಕೊಳ್ಳಿ. ಟಾಪಲ್ಲಿ ಇದು ಆಫ್ ಇರುತ್ತೆ, ಈ ರೀತಿಯಾಗಿ ಇದನ್ನು ನೀವು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇದರಲ್ಲಿ ನೀವು ಮೊದಲನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸ್ವಲ್ಪ ಡೌನ್ ಬಂದರೆ ರನ್ನಿಂಗ್ ಸರ್ವಿಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್, ಇದು ಬಂದುಬಿಟ್ಟು ವೆರಿ ಇಂಪಾರ್ಟೆಂಟು. ರನ್ನಿಂಗ್ ಸರ್ವಿಸಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮೊಬೈಲ್ನ ಬ್ಯಾಕ್ಗ್ರೌಂಡಲ್ಲಿ ಯಾವುದೆಲ್ಲ ಪ್ರೊಸೆಸರ್ ರನ್ ಆಗ್ತಾ ಇರುತ್ತೆ ಅದರ ಡಿಸ್ಪ್ಲೇ ಮಾಡುತ್ತೆ. ಕೆಲವೊಂದು ನಿಮಗಿದು ಯೂಸ್ಫುಲ್ ಇರುತ್ತೆ, ಕೆಲವೊಮ್ಮೆ ನಿಮಗಿದು ಅನ್ಯೂಸ್ಫುಲ್ ಇರುತ್ತೆ. ಬಟ್ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋದ್ರಿಂದ ನಿಮ್ಮ ಬ್ಯಾಟ್ರಿ ಕೂಡ ಕನ್ಸ್ಯೂಮ್ ಆಗ್ತಿರುತ್ತೆ, ಜೊತೆಗೆ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ. ಇದು ಆಲ್ರೆಡಿ ರನ್ ಆಗ್ತಿರುತ್ತೆ. ಇದನ್ನು ರನ್ ಆಗ್ತಿರುವ ಸಂದರ್ಭದಲ್ಲಿ ನೀವು ಹೆವಿ ಗೇಮ್ ಆಡಿದಾಗ ನಿಮ್ಮದು ಇಮಿಡಿಯೇಟಾಗಿ ಹೀಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಯಾವುದೆಲ್ಲ ಇಲ್ಲಿ ರ್ಯಾಮ್ ಕನ್ಸ್ಯೂಮ್ ಮಾಡಿದೆ, ಜೊತೆಗೆ ಹೀಟ್ ಆಗ್ತಿದೆ, ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸಿಂಗ್ ಆಗ್ತಿದೆ, ಅದನ್ನು ಇಲ್ಲಿ ತೋರಿಸುತ್ತೆ. ಸಿಂಪಲ್ ಆಗಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟಾಪ್ ಅಂತಿದೆ, ನೋಡ್ಬೋದು. ಸ್ಟಾಪ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸ್ಟಾಪ್ ಆಗುತ್ತೆ. ಅದೇ ರೀತಿ ನೀವು ಇಲ್ಲಿ 1 by 1 ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟಾಪ್ ಆಗುತ್ತೆ. ಈ ರೀತಿಯಾಗಿ ನೋಡ್ಬೋದು. ಇಲ್ಲಿ ಕ್ಯಾಮರಾ ನಾನು ಯೂಸೇ ಮಾಡ್ತಿಲ್ಲ, ಬಟ್ ಇಲ್ಲಿ ಕ್ಯಾಮರಾ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದೆ. ನೋಡ್ಬೋದು, ನಾನು ಕ್ಯಾಮರಾ ಯೂಸ್ ಮಾಡ್ತಿಲ್ಲ, ಬಟ್ ಇಲ್ಲಿ ರನ್ ಆಗ್ತಿದೆ. ಈ ರೀತಿಯಾಗಿ ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ. ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ 1 by 1 ಮಾಡಬೇಕಾಗುತ್ತೆ. ಯಾವಾಗ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ ಆವಾಗ ನೀವು ಮಾಡಿದರೆ ನಿಮ್ಮ ಮೊಬೈಲ್ ಒಮ್ಮೆಲೆ ಕೂಲ್ ಆಗುತ್ತೆ. ಇದು 1ನೇ ಸೆಟ್ಟಿಂಗು, ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಸ್ನೇಹಿತರೆ. ಇದಾದ ನಂತರ ನೀವು 2ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. 2ನೇ ಸೆಟ್ಟಿಂಗಲ್ಲಿ ನೀವು ಇದೇ ಸೆಟ್ಟಿಂಗಲ್ಲಿ ಡೆವಲಪರ್ ಆಪ್ಷನಲ್ಲಿ ಸ್ವಲ್ಪ ನೀವು ಡೌನ್ ಬರಬೇಕಾಗುತ್ತೆ. ಇದು ಬಂದುಬಿಟ್ಟು ಇಂಪಾರ್ಟೆಂಟ್ ಸೆಟ್ಟಿಂಗು, ಎಲ್ಲರೂ ಮಾಡಬೇಕಾಗುತ್ತೆ. ಇದನ್ನು ಸ್ಪೆಷಲಾಗಿ ಗೇಮರ್ಸ್ ಆಗಿದ್ದರೆ, ಹೆವಿ ಗೇಮ್ ಮಾಡ್ತಿದ್ರು ಕೂಡ ನೀವು ಮಾಡಬೇಕಾಗುತ್ತೆ. ಅಥವಾ ನೀವು ನಾರ್ಮಲ್ ಯೂಸರ್ಸ್ ಆಗಿ ಈ ಸೆಟ್ಟಿಂಗನ್ನು ಬೈ ಮಿಸ್ಟೇಕ್ ಆಗಿ ಆನ್ ಮಾಡಿದ್ರು ಕೂಡ ಇದನ್ನು ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ನೋಡ್ಬೋದು, ಫೋರ್ಸ್ 4x MSAA ಅಂತ ಇದೆ.
ಇದನ್ನು ಹೆವಿ ಗೇಮ್ ಆಡುವವರು ಇದನ್ನು ಆನ್ ಮಾಡಿಟ್ಕೊಳ್ತಾರೆ. ಹೌದು, ಕೆಲವೊಬ್ರು ಏನು ಮಾಡ್ತಾರೆ ಬೈ ಮಿಸ್ಟೇಕಲ್ಲಿ ಇದನ್ನು ಆನ್ ಮಾಡಿರ್ತಾರೆ. ಇದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಗೇಮ್ ಆಡುವಾಗ ಇದನ್ನು ನೀವು ಆನ್ ಮಾಡಿದರೆ ನಿಮಗೆ ಗೊತ್ತಿರುವ ಹಾಗೆ ನಿಮ್ಮ ಮೊಬೈಲ್ನ ಗೇಮಿಂಗ್ ಪರ್ಫಾರ್ಮೆನ್ಸ್ ಬೂಸ್ಟ್ ಆಗುತ್ತೆ. ಅಂದರೆ ಎಂಥ ಹೆವಿ ಗೇಮ್ ಇದ್ರೂ ಕೂಡ ನೀವು ಗೇಮ್ ಮಾಡಬೇಕಾದ್ರೆ ಹೀಟ್ ಆಗಲ್ಲ, ಹ್ಯಾಂಗ್ ಆಗಲ್ಲ, ಲ್ಯಾಗ್ ಆಗಲ್ಲ, ಸ್ಮೂತಾಗಿ ಗೇಮ್ ಪ್ಲೇ ಆಗುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಬಟ್ ಇದರ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ನೀವು ಆನ್ ಮಾಡಿದರೆ ನಿಮ್ಮ ಪ್ರೊಸೆಸರ್ ಸ್ಪೀಡಾಗಿ ರನ್ ಆಗೋದ್ರಿಂದ ನಿಮ್ಗೆ ಇದು ಮೊಬೈಲ್ ಹೀಟ್ ಆಗೋಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಯಾವಾಗೆಲ್ಲ ಗೇಮ್ ಮಾಡ್ತೀರಿ ಆವಾಗ ಇದನ್ನು ಆನ್ ಇಟ್ಕೊಳ್ಳಿ. ಗೇಮ್ ಮಾಡೋದನ್ನು ಸ್ಟಾಪ್ ಮಾಡಿದಾಗ ಇದನ್ನು ಈ ರೀತಿ ಆಫ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಇದು ನಿಮ್ಮ ಮೊಬೈಲ್ ಹೀಟ್ ಆಗೋಕ್ಕೆ ಮೇನ್ ರೀಸನ್ ಅಂತ ಹೇಳ್ಬೋದು. ಇದು ನಿಮ್ಮದು ಆನ್ ಇದ್ದರೆ ಬೈ ಮಿಸ್ಟೇಕ್ ಆಗಿ ಅದನ್ನು ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಗೈಸ್, ಇದು ಬಂದುಬಿಟ್ಟು 2ನೇ ಸೆಟ್ಟಿಂಗು. ಇನ್ನು 3ನೇ ಸೆಟ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ಇದು ಕೂಡ ಡೆವಲಪರ್ ಆಪ್ಷನ್ ಸಿಗುತ್ತೆ. 3ನೇ ಸೆಟ್ಟಿಂಗ್ ಆದ ನಂತರ 4, 5 ಮತ್ತು ಬೋನಸ್ ಸೆಟ್ಟಿಂಗ್, ಇದು ಕೂಡ ನಿಮಗೆ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಎಲ್ಲರ ಫೋನಲ್ಲಿ ಸಿಗುವಂಥ ಸೆಟ್ಟಿಂಗ್ ಅಂತ ಹೇಳ್ಬೋದು. ಗೈಸ್, ಇಲ್ಲಿ 3ನೇ ಸೆಟ್ಟಿಂಗ್ ಬಂದುಬಿಟ್ಟು ಇಲ್ಲಿ ನಿಮಗೆ ಸ್ವಲ್ಪ ಡೌನ್ ಬಂದಾಗ ಇಲ್ಲಿ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಇರುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟು, ನೀವು ಯಾವುದೇ ಕಂಪನಿ ಯಾವುದೇ ಫೋನ್ ತಗೊಂಡ್ರು ನಿಮ್ದು ಇಲ್ಲಿ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಇರುತ್ತೆ. ಗೈಸ್, ಮೊದಲೇದಾಗಿ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂದರೆ ಏನಂತ ತಿಳಿಸ್ಕೊಡ್ತೀನಿ. ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಹೇಳಿದ್ರೆ, ನೀವು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಫೋನಲ್ಲಿ 50 ಅಪ್ಲಿಕೇಶನ್ ಇದೆ, ಅದನ್ನು ನೀವು 1 by 1 ಓಪನ್ ಮಾಡಿ ಏನೋ ನೋಡಿದ್ರಿ ಮತ್ತು ಕ್ಲೋಸ್ ಮಾಡಿದ್ರಿ, ಬಟ್ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ. ವಾಟ್ಸಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಕ್ಯಾಮರಾ ಆ್ಯಪ್ ಇರ್ಬೋದು, ಗ್ಯಾಲರಿ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಜಿಮೇಲ್ ಇರ್ಬೋದು. ಈ ರೀತಿಯಾಗಿ ಮಲ್ಟಿಪಲ್ ಅಪ್ಲಿಕೇಶನ್ ನೀವು ಓಪನ್ ಮಾಡಿದ್ರಿ, ಬಟ್ ಅದನ್ನು ಬ್ಯಾಕ್ಗ್ರೌಂಡಲ್ಲಿ ರಿಮೂವ್ ಮಾಡಲಿಲ್ಲ, ಅದು ಬ್ಯಾಕ್ಗ್ರೌಂಡಲ್ಲಿ ಹಾಗೆ ಇರುತ್ತೆ. ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ ಲಿಮಿಟಲ್ಲಿ ಇರುವಾಗ ಏನಾಗುತ್ತೆ, ಅದೆಲ್ಲವೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ. ಇದರಿಂದ ನಿಮ್ಮ ರ್ಯಾಮ್ ಬೇಗನೆ ಫುಲ್ ಆಗುತ್ತೆ. ರ್ಯಾಮ್ ಫುಲ್ ಆಗಿದ್ರೆ ನಿಮಗೆ ಗೊತ್ತಿದ್ದಾಗನೇ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ. ಪ್ರೊಸೆಸರ್ ಮೇಲೆ ಲೋಡ್ ಆದಾಗ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ. ಗೈಸ್, ಇದಕ್ಕೆ ನೀವು ಮಾಡಬೇಕಾಗಿರೋದು ಏನು, ಇದರಿಂದ ನಿಮ್ಮ ಬ್ಯಾಟ್ರಿ ಕೂಡ ಬೇಗನೆ ಖಾಲಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಮಾಡಲೇಬೇಕು. ಇಲ್ಲಿ ನೀವು ಮಾಡಬೇಕಾಗಿರೋದು ಅಟ್ಮೋಸ್ಟ್ 4 ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೀವು ಎನೇಬಲ್ ಮಾಡಬೇಕಾಗುತ್ತೆ. ಇವಾಗ ನೀವು ಇದನ್ನು ಮಾಡಿದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು 10 ಅಪ್ಲಿಕೇಶನನ್ನು ಓಪನ್ ಮಾಡಿದ್ರಿ, ಅದರಲ್ಲಿ ರೀಸೆಂಟಾಗಿ ನೀವು ಓಪನ್ ಮಾಡಿರ್ತೀರಲ್ಲ 4 ಅಪ್ಲಿಕೇಶನು, ಅದು ಮಾತ್ರ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗುತ್ತೆ. ರಿಮೈನಿಂಗ್ 6 ಅಪ್ಲಿಕೇಶನ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಇದನ್ನು ಮಾಡಿದರೆ ನಿಮ್ಮ ಮೊಬೈಲ್ ಹೀಟ್ ಆಗಲ್ಲ, ಹ್ಯಾಂಗ್ ಆಗಲ್ಲ, ಜೊತೆಗೆ ನಿಮ್ಮ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ಇದನ್ನು ನೀವು ಪ್ರತಿಯೊಬ್ಬರು ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. 3ನೇ ಸೆಟ್ಟಿಂಗು. ಗೈಸ್, ಇನ್ನು 4ನೇ ಸೆಟ್ಟಿಂಗು, ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡ್ಕೋಬೇಡಿ. ಇದರಲ್ಲಿ ನೀವು 4ನೇ ಸೆಟ್ಟಿಂಗಲ್ಲಿ ಸಿಗುತ್ತೆ. ಸೆಟ್ಟಿಂಗಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಲೊಕೇಶನ್ ಸೆಟ್ಟಿಂಗ್. ನೀವು ಸರ್ಚ್ ಮಾಡಿದ್ರೆ ಆಗುತ್ತೆ, ಇಲ್ಲಾಂದರೆ ಸ್ಕ್ರಾಲ್ ಡೌನ್ ಮಾಡಿದಾಗ ಲೊಕೇಶನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲೊಕೇಶನ್ ನೀವು ಆಫ್ ಮಾಡೋದಾಗತ್ತಿಲ್ಲ. ಆಫ್ ಮಾಡಿದ್ರೆ ನಿಮಗೆ ಅಡಿಷನಲ್ ಬೆನಿಫಿಟ್ ಸಿಗುತ್ತೆ, ಬಟ್ ಕೆಲವೊಂದು ಟೈಮಲ್ಲಿ ಲೊಕೇಶನ್ ಬೇಕಾಗುತ್ತೆ, ಹಾಗಾಗಿ ಆಫ್ ಮಾಡೋದಾಗತ್ತಿಲ್ಲ. ಬಟ್ ಇಲ್ಲಿ ಅನದರ್ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ವೈಫೈ ಬ್ಲೂಟೂತ್ ಸ್ಕ್ಯಾನಿಂಗ್ ಇದೆಯಲ್ಲ, ಇದು ನಿಮ್ಮದು ಆನ್ ಇರುತ್ತೆ. ಇದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ. ವೈಫೈ ಮತ್ತು ಬ್ಲೂಟೂತ್ ಆನ್ ಇದ್ದರೆ ಎನಿ ಟೈಮ್ ನೀವು ಅಂದರೆ ನಿಮ್ಮ ಮೊಬೈಲನ್ನು ಪ್ರತಿಯೊಂದು ಲೊಕೇಶನ್ ನೀವು ಚೇಂಜ್ ಮಾಡ್ತಿರ್ತಿರಲ್ಲ, ಮೂವ್ ಮಾಡ್ತಿರ್ತಿರಲ್ಲ, ಆವಾಗ ವೈಫೈ ಮತ್ತು ಬ್ಲೂಟೂತ್ ಸ್ಕ್ಯಾನ್ ಮಾಡ್ತಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಆವಾಗ ನಿಮ್ಮ ಮೊಬೈಲ್ ಲೋಡ್ ಆಗುತ್ತೆ. ಹಾಗಾಗಿ ಇವೆರಡನ್ನು ಕೂಡ ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ 4ನೇ ಸೆಟ್ಟಿಂಗಲ್ಲಿ. ಗೈಸ್, ಇನ್ನು 5ನೇ ಸೆಟ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟು. ಗೈಸ್, ಇವಾಗ 5ನೇ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಮಾಡಬೇಕಾಗಿರುವಂಥದ್ದು. ಪ್ಲೇಸ್ಟೋರಿಗೆ ಹೋದ ನಂತರ ನೆಕ್ಸ್ಟ್ ನೀವು ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗ್ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ 2ನೇ ಆಪ್ಷನ್ ನೆಟ್ವರ್ಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಇದೆಯಲ್ಲ, ಇಲ್ಲಿ ನಿಮ್ಮದು ಓವರ್ ಎನಿ ನೆಟ್ವರ್ಕ್ ಇರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ನೀವು ಇಲ್ಲಿ ಇಟ್ಕೋಬೇಡಿ, ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೀವು ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಫೋನಲ್ಲಿ ಒಂದು 30 ಅಪ್ಲಿಕೇಶನ್ ಇದ್ದರೆ 30 ಅಪ್ಲಿಕೇಶನಲ್ಲಿ ಪ್ರತಿದಿನ ಒಂದು 5ರಿಂದ 6 ಇಲ್ಲಾಂದ್ರೆ 10 ಅಪ್ಲಿಕೇಶನ್ನು ಅಪ್ಡೇಟ್ ಬರ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ನೀವು ಯಾವಾಗ ಡಾಟಾ ಆನ್ ಮಾಡ್ತೀರಿ ಅಪ್ಲಿಕೇಶನು ಪ್ಲೇಸ್ಟೋರ್ನಲ್ಲಿ ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಇದರಿಂದ ನಿಮಗೆ 2 ಲಾಸ್ ಆಗುತ್ತೆ. ಒಂದಾಗಿ ನಿಮ್ಮ ಇಂಟರ್ನೆಟ್ ಬೇಗ ಖಾಲಿ ಆಗುತ್ತೆ. ನಿಮಗೆ 1 GB ಅಥವಾ 1.5 GB ಡಾಟಾ ಇದ್ದರೆ 300ರಿಂದ 400 MB ಡಾಟಾ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಅಪ್ಡೇಟ್ ಆಗೋಕ್ಕೆ ಖಾಲಿ ಆಗುತ್ತೆ. ಎರಡನೇದಾಗಿ ಎಲ್ಲ ಅಪ್ಲಿಕೇಶನ್ ಒಟ್ಟಿಗೆ ಅಪ್ಡೇಟ್ ಆಗೋದ್ರಿಂದ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗೈಸ್, ಇಲ್ಲೇ ತನಕ ನೀವು ನೋಡಿರೋ ಅಂತೇಳಿದ್ರೆ ನಿಮಗೆ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಮಲ್ಟಿಪಲ್ ಬೆನಿಫಿಟ್ ಇದೆ, ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಫ್ರೆಂಡ್ಸ್, ನಿಮಗೆ ಒಂದು ಅಪ್ಲಿಕೇಶನ್ ಡೌನ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ ಚಿಕ್ಕದಾದರೂ ಕೂಡ ನಿಮಗೆ ಇದು ತುಂಬ ವಿಷಯದಲ್ಲಿ ಹೆಲ್ಪ್ ಮಾಡುತ್ತೆ. ಅಪ್ಲಿಕೇಶನ್ ನಿಮಗೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಸಿಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ನ ಡೌನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಟಾಪಲ್ಲಿ ಬಾಟಮಲ್ಲಿ ಇದು ಆಫ್ ಇರುತ್ತೆ. ಇದನ್ನು ಆನ್
ಮಾಡ್ಕೊಳ್ಳಿ. ನಂತರ ಇಲ್ಲಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇದರಲ್ಲಿ ಮಲ್ಟಿಪಲ್ ಬೆನಿಫಿಟ್ ಇದೆ. ಇದರಲ್ಲಿ ನಿಮಗೆ ಎಲ್ಲ ಅಪ್ಲಿಕೇಶನ್ ಬರುತ್ತೆ. ನಂತರ ರೈಟ್ ಸೈಡ್ ನೋಡ್ಬೋದು ಒಂದು ವೈಫೈ ಬಟನ್ ಬಂದಿದೆ, ಒಂದು ಮೊಬೈಲ್ ಡಾಟಾ ಬಂದಿದೆ. ಇಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಯಾವುದೆಲ್ಲ ನೀವು ಅಪ್ಲಿಕೇಶನ್ಗೆ ಇಂಟರ್ನೆಟ್ ಬೇಕಾಗಿಲ್ಲ ಅಂಥ ಅಪ್ಲಿಕೇಶನ್ಗೆ ನೀವು ಇಲ್ಲಿ ವೈಫೈ ಮತ್ತು ಮೊಬೈಲ್ ಡಾಟಾ ಎರಡನ್ನು ಆಫ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇವಾಗ ಗ್ಯಾಲರಿ ಅಂತಿದೆ ನೋಡ್ಬೋದು, ಗ್ಯಾಲರಿ ಮೇಲೆ ಇಲ್ಲಿ ವೈಫೈನ ಆಫ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ಅದು ಡೈರೆಕ್ಟಾಗಿ ಆಫ್ ಆಗುತ್ತೆ. ಇವಾಗ ನೋಡ್ಬೋದು ಗ್ಯಾಲರಿ ಅಪ್ಲಿಕೇಶನಲ್ಲಿ ಯಾವುದೇ ರೀತಿಯಲ್ಲಿ ಇಂಟರ್ನೆಟ್ ಸಪ್ಲೈ ಆಗಲ್ಲ. ಇದರಿಂದ ನಮಗೆ ಎರಡು ಬೆನಿಫಿಟ್ ಇದೆ. ಒಂದು ಇಂಟರ್ನೆಟ್ ಸೇವ್ ಆಗುತ್ತೆ, ಡಾಟಾ ಸೇವ್ ಆಗುತ್ತೆ. ಎರಡನೇದಾಗಿ ಈ ಅಪ್ಲಿಕೇಶನ್ ಯೂಸ್ ಮಾಡುವಾಗ ನಮಗೆ ಆ್ಯಡ್ ಬರ್ತಾ ಇರುತ್ತಲ್ಲ, ಥರ್ಡ್ ಪಾರ್ಟಿ ಆ್ಯಡ್ಸ್ ಸ್ಟಾಪ್ ಆಗುತ್ತೆ. ಏನಕ್ಕೆ ಇಂಟರ್ನೆಟ್ ಸಪ್ಲೈ ಮಾಡೋದನ್ನು ಈ ಅಪ್ಲಿಕೇಶನ್ ಸ್ಟಾಪ್ ಮಾಡುತ್ತೆ. ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಮೊಬೈಲ್ ಹೀಟ್ ಆಗೋದು ಸ್ಟಾಪ್ ಆಗುತ್ತೆ, ಜೊತೆಗೆ ಆ್ಯಡ್ಸ್ ಸ್ಟಾಪ್ ಆಗುತ್ತೆ. ಮೂರನೇದಾಗಿ ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಕೂಡ ಸೇವ್ ಆಗುತ್ತೆ, ಜೊತೆಗೆ ನಿಮಗೆ ಆ್ಯಡ್ಸ್ ಬಂದು ಪದೇ ಪದೇ ಕಿರಿಕಾಗೋದಿಲ್ಲ ಅಂತ ಹೇಳ್ಬೋದು. ಇದನ್ನು ನೀವು ಮಾಡಬೇಕಾಗುತ್ತೆ. ನೋಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಯಾವುದೆಲ್ಲ ಒಂದು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಇರ್ಬೋದು, ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಇರ್ಬೋದು, ಎಲ್ಲ ಅಪ್ಲಿಕೇಶನ್ ನೀವು ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದರೆ ನೀವು ಫೋಟೋ ಎಡಿಟ್ ಮಾಡುವಾಗ, ವೀಡಿಯೋ ಎಡಿಟ್ ಮಾಡುವಾಗ ಅಥವಾ ಗ್ಯಾಲರಿಯಲ್ಲಿ ವೀಡಿಯೋ ಫೋಟೋಸ್ ನೋಡುವಾಗ ನಿಮಗೆ ಮಧ್ಯೆ ಆ್ಯಡ್ಸ್ ಬಂದು ಕಿರಿಕಿರಿ ಆಗ್ತಿದ್ರೆ ಈ ರೀತಿಯಾಗಿ ಈ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಆ ಅಪ್ಲಿಕೇಶನ್ಗೆ ಈ ರೀತಿಯಾಗಿ ವೈಫೈ ಮತ್ತು ಮೊಬೈಲ್ ಡಾಟಾ ಎರಡನ್ನು ಈ ರೀತಿಯಾಗಿ ಆಫ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋ ಬೇಕಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ಯೂಸ್ಫುಲ್ ಅಂತ